ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿನ ವಿಡಿಯೋ ಮಾಡದೇ ಇರೋದಕ್ಕೆ ಕಾರಣ ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನಿವತ್ತು ಬಂದು ಆರತಿ ಉಗ್ಳಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಅಮ್ಮ ಆರತಿ ಕಟ್ಕೊಂಡಿದ್ರು, ಅದನ್ನು ತೀರ್ಸೋಕ್ಕೋಸ್ಕರ ಬಂದಿದ್ದೀವಿ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎವ್ರಿಬಡಿ. ಇವ್ರು ನಮ್ಮ ಅಕ್ಕ ಅಂತ ಯೂಟ್ಯೂಬ್ ಚಾನಲಲ್ಲಿ ಏನು ಹೆಸರು? ಶಿರೀಷಾ ಕನ್ನಡ ವ್ಲಾಗ್ಸ್. ಏನು ಅಂತಾರದು? ಸಬ್ಸ್ಕ್ರೈಬ್ಸ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವರು ಹೋಗಿದ್ರು, ಹಾಗಾಗಿ ಇವ್ರು ಮಿಸ್ ಆಗಿದ್ದಾರೆ. ನಾವಿವತ್ತು ಬಂದು ಆರತಿ ಉಗ್ಳಿಗೆ ಬಂದಿದ್ದೀವಿ. ಇವಾಗ ಪೂಜೆ ಸಾಮಾನು ತಗೋತಾ ಇದ್ದೀನಿ. ತಗೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕು. ಆ್ಯಕ್ಚುಲಿ ಇವತ್ತು ನನ್ನದು ಕೂಡ ಬರಬೇಕಿತ್ತು ಟೆಂಪಲ್ಗೆ, ಬಟ್ ಅವ್ರಿಗೆ ಲೀವ್ ಇಲ್ಲದೆ ಇರೋದ್ರಿಂದ ನಾನೇ ನಮ್ಮ ಫ್ಯಾಮಿಲಿ ಜೊತೆ ಬರಬೇಕಾಗಿ ಬಂತು. ಸೊ ನಾನು, ಅಮ್ಮ, ಸಿಸ್ಟರ್ಸ್ ಮತ್ತು ನನ್ನ ಬ್ರದರ್ಸ್ ಎಲ್ಲ ಬಂದಿದ್ವಿ ಟೆಂಪಲ್ಗೆ. ಇದು ಹರಕೆ ತೀರ್ಸೋಕೆ ಅಂತ ಬಂದಿದ್ದು. ಆ್ಯಕ್ಚುಲಿ ಇದು ತುಂಬ ಪವರ್ಫುಲ್ ಟೆಂಪಲ್ಲು, ಆದ್ದರಿಂದ ಅಮ್ಮ ಏನೋ ಹರಕೆ ಕಟ್ಕೊಂಡಿದ್ರು, ಅದನ್ನು ತೀರ್ಸೋಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಮೊದಲು ಬಂದು ತಡೆ ಹೊಡಿತಾರೆ, ತಡೆ ಹೊಡಿಸ್ಕೊಂಡು ಆಮೇಲೆ ದೇವಿ ದರ್ಶನ ಮಾಡೋಕ್ಕೆ ಹೋಗಬೇಕು. ನಾವು ತಡೆ ಎಲ್ಲ ಬಂದಿದ್ದೀವಿ. ಸೀರೆ ಉಡಿಸ್ಬೇಕಿತ್ತು ದೇವಿಗೆ, ಆದ್ದರಿಂದ ಇವಾಗ ಸೀರೆ ಉಡ್ಸೋಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ಆರತಿ ಉಗ್ಳ ದೇವಸ್ಥಾನ ಬಂದು ತುಂಬ ಪವರ್ಫುಲ್ ಇದೆ. ಇನ್ನೂ ಯಾರ್ಯಾರು ನೀವು ಟೆಂಪಲ್ನ ನೋಡಿಲ್ಲ, ಹೋಗಿ ನೋಡಿ, ವಿಸಿಟ್ ಮಾಡಿ. ಹಾಗೆ ನೀವೇನು ಬೇಡ್ಕೊಂಡ್ರೂ ಕೂಡ ನೆರವೇರುತ್ತೆ. ಮತ್ತು ಅಲ್ಲಿ ತಡೆ ಓಡಿಸೋದ್ರಿಂದ ಯಾವುದೇ ಥರ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಅದು ನಿವಾರಣೆ ಆಗುತ್ತೆ. ಮತ್ತು ಗಾಡಿ, ನಿಮ್ಮ ವೆಹಿಕಲ್ ಏನಿದ್ರು ಅದಕ್ಕೂ ಪೂಜೆ ಮಾಡಿಸಿ ದೃಷ್ಟಿ ನಿವಾರಣೆ ಮಾಡಿಕೊಡ್ತಾರೆ. ಹಾಗಾಗಿ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡಿ. ಇವಾಗ ಏನೇನು ಅಡುಗೆ ಮಾಡ್ತಾ ಇದ್ದೀವಿ ಅಂತ ನಮ್ಮಮ್ಮ ಹೇಳ್ತಾರೆ. ಇವಾಗ ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು, ವೈಟ್ ರೈಸ್. ಗೈಸ್ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಹಾಗೆ ಇಲ್ಲೇ ಕುಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ. ಎಲ್ಲರೂ ನೋಡಿ ಅಲ್ಲಿ ಕುಕ್ ಮಾಡ್ತಾ ಇದ್ದಾರೆ. ಸೊ ಕುಕ್ಕಿಂಗ್ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗ್ತಿದ್ದೀವಿ. ಆಲ್ರೆಡಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರಿಗೆ ಸೀರೆ ಎಲ್ಲ ಆಟ ಆಡ್ತಾ ಇದ್ದಾರೆ. ಹಾಯ್, ನನ್ನ ತಮ್ಮ ಅಡುಗೆ ಮಾಡ್ತಾ ಇದ್ದಾನೆ. ಇವನು ನಿಮ್ಗೆ ಇಷ್ಟು ದಿನ ಲಾಗಲ್ಲಿ ಇವನು ಇರಲಿಲ್ಲ, ಇವತ್ತೇ ಬಂದಿರೋದು. ಇವನು ಬಂದು ನನ್ನ ಎರಡನೇ ತಮ್ಮ ನಿಶಾಂತ್ ಅಂತ. ನಮ್ಮಮ್ಮನೂ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ. ರೈಸ್ ಒಂದು ರೆಡಿ ಆಗಿದೆ, ಇನ್ನು ಅಡುಗೆ ಆಗಬೇಕು. ನೋಡಿ ಚಿಕನ್ ಬೇಯ್ತಾ ಇದೆ. ಗಾಯ್ಸ್, ನನ್ನ ಮಗಳದ್ದು ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ. ಯಾಕೆಂದರೆ ಅವಳಿಗೆ ಸೆಕೆ ಆಗೋದ್ರಿಂದ ನಾನು ಇದೇ ಥರ ಔಟ್ಫಿಟ್ ಜಾಸ್ತಿ ಯೂಸ್ ಮಾಡ್ತೀನಿ. ಗುಡ್ಡುಮಾ, ಗುಡ್ಡು ಗುಡ್ಡು. ಹಾಯ್ ಗಾಯ್ಸ್, ನೋಡಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ನವ್ಯ ಇದ್ದಾಳೆ. ನವ್ಯಾಗೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳೋಣ. ಹೇಗೆ ಅನಿಸ್ತಿದೆ ಇವತ್ತು ನನ್ನ ಲಾಗಿಗೆ ಜಾಯಿನ್ ಆಗಿರೋದು? ತುಂಬ ಚೆನ್ನಾಗಿ ಅನಿಸ್ತಿದೆ. ಮತ್ತು ನಾನು ಆರತಿ ಉಗ್ಳಿಗೆ ಬಂದು ತುಂಬ ದಿನ ಆಗಿ ಬಂದಿದ್ದೀನಿ. ಅದರಿಂದ ಇಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತಿನ್ಕೊಂಡು ನಾವು ಹೋಗ್ತೀವಿ. ಇವತ್ತು ನನ್ನ ಜೊತೆ ನನ್ನ ತಮ್ಮ ಅಚ್ಚು ಮತ್ತು ನನ್ನ ತಂಗಿ ಐಶು ಇದ್ದಾರೆ. ಹೇಗೆ ಅನಿಸ್ತಾ ಇದೆ ಇವತ್ತು ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಜಾಯಿನ್ ಆಗಿದ್ದೀರಾ? ನಿಮ್ಮಿಬ್ರಿಗೂ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಹೆಸರು ಏನು ಹೇಳಿ? ಅಡುಗೆ ಎಲ್ಲ ಆಗ್ತಿತ್ತು, ಬಟ್ ತುಂಬ ಜೋರಾಗಿ ಮಳೆ ಬಂದುಬಿಡ್ತು. ಆದ್ದರಿಂದ ಟೈಮ್ ಆಯಿತು ಅಡುಗೆ ಆಗೋದು. ನಾವು ಊಟ ಮಾಡಿದ್ದೆ 6:30 ಆಗೋಗಿತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ಮಳೆ ಬರ್ತಾಯಿತ್ತು, ಅದರಿಂದ ಸ್ವಲ್ಪ ತಲೆ ಕೂತಿದ್ವಿ. ಈಗ ಎಲ್ಲ ಮುಗೀತು, ಟೆಂಪಲಿಂದ ಹೊರಡ್ತಾ ಇದ್ದೀವಿ. ಹೇಗಿತ್ತು
ನನ್ನ ವ್ಲಾಗ್ ಇನ್ನೂ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.